Hello everyone, welcome to my YouTube channel Inspire Maths. So ನಾನು ಈ ವಿಡಿಯೋದಲ್ಲಿ 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಅಂದ್ರೆ ಎಕ್ಸ್‌ಪ್ರೆಸ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್ ಆರ್ ಕನ್ವರ್ಟ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್ ಅನ್ನುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಗಳು ಮತ್ತೆ ನನ್ನ ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತಂದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಸೊ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಈ ವಿಡಿಯೋ ಅರ್ಥ ಆಗ್ಬೇಕು ಅಂತಂದ್ರೆ ನಮಗೆ ಪ್ರೀವಿಯಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕಾಗಿರುತ್ತೆ. ಸೊ ದಯವಿಟ್ಟು ಒಂದ್ಸರಿ ಸೊ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ. ಈಗ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೆಂಗೆ ಮತ್ತೆ ಏನ್ ಕೊಟ್ಟಿರ್ತಾರೆ ನಾವು ಏನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡ್ಬಿಡಿ. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಇದೆ. ಫಸ್ಟ್ ಒನ್ tan ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇದೆ. ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡ್ಬೇಕಾದಾಗ ಒಂದು ವಿಷಯ ಗಮನಕ್ಕೆ ಇರಬೇಕು, ಏನು ಅಂತಂದ್ರೆ ಸೊ ಇಲ್ಲಿರುವಂತಹ ಫಂಕ್ಷನ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಈಗ ಇಲ್ಲಿರುವಂತಹ ಫಂಕ್ಷನ್ tan ಇನ್ವರ್ಸ್ ಇದೆ. ಸೊ ನಮ್ಗೆ ಒಂದು ರಿಸಲ್ಟ್ ಗೊತ್ತಿದೆ ಏನಂತ, tan ಇನ್ವರ್ಸ್ ಆಫ್ tan x ಕ್ಯಾನ್ ಬಿ ರಿಟನ್ ಆಸ್ x ಅಂತ. ಸೊ ಈಗ tan ಇನ್ವರ್ಸ್ ಆಫ್ tan x ಅಂದ್ರೆ ಈ ಫಂಕ್ಷನ್ ಅದು ಸಿಂಪ್ಲೆಸ್ಟ್ ಫಾರ್ಮ್ ಏನಾಗಿರುತ್ತೆ, x ಆಗುತ್ತೆ. ಅದೇ ತರ ಇವಾಗ ನನಗೆ tan ಇನ್ವರ್ಸ್ ಆಫ್ tan x ಅಂತ ಇಲ್ಲ, ಅದರ ಬದಲಾಗಿ ಯಾವುದೋ ಒಂದು ಸೊ ಬೇರೆ ವ್ಯಾಲ್ಯೂ ಇದೆ. ಸೊ ಅದು ರೂಟ್ ಅಲ್ಲಿ ಇದೆ. ಆ ರೂಟ್ ಅಲ್ಲಿ ಇರುವಂತಹ ವ್ಯಾಲ್ಯೂನ ನಾನು ಯಾವ್ದಾದ್ರು ಒಂದು ಟ್ರಿಗ್ನೋಮೆಟ್ರಿಕ್ ಆಂಗಲ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಅದನ್ನ ಸಿಂಪಲ್ ಆಗಿ ಕನ್ವರ್ಟ್ ಮಾಡಕ್ಕಾಗುತ್ತಾ ಅಂತ ನೋಡ್ಬೇಕು. ಸೊ ಅದರಲ್ಲಿ ಅವಾಗ ಸೊ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ವ್ಯಾಲ್ಯೂನ ಏನಾದ್ರು ಮಾಡಿ ಟ್ಯಾನಿಗೆ ಕನ್ವರ್ಟ್ ಮಾಡಕ್ಕಾಗುತ್ತಾ ಅಥವಾ ಕಾಟಿಗೆ ಕನ್ವರ್ಟ್ ಮಾಡಕ್ಕಾಗುತ್ತಾ ಅಂತ ನೋಡ್ಬೇಕು, ಅದರ ರೆಸಿಪ್ರೋಕಲ್ ಸೊ ರೇಷಿಯೋಗೆ. ಈಗ ನೋಡಿ ಈ ವ್ಯಾಲ್ಯೂನ ಅಂದ್ರೆ 1 ಡಿವೈಡೆಡ್ ಬೈ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ನಾವು ಒಂದು ಸೊ ಟ್ಯಾನಿಗೆ ಕನ್ವರ್ಟ್ ಮಾಡಕ್ ಹೋಗ್ಬೇಕು, ಇಲ್ಲಾಂದ್ರೆ ಕಾಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಟ್ಯಾನಿಗೆ ಕನ್ವರ್ಟ್ ಮಾಡಕ್ ಹೋಗ್ಬೇಕಂದ್ರೆ ಹೋಲ್ ವ್ಯಾಲ್ಯೂ ಟ್ಯಾನಿಗೆ ಕನ್ವರ್ಟ್ ಆದ್ರೆ ಸಾಕು, ಇಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿರುವಂತಹ ವ್ಯಾಲ್ಯೂ ಕಾಟಿಗೆ ಕನ್ವರ್ಟ್ ಆಗಬೇಕು. ಯಾಕೆ 1 ಬೈ ಕಾಟ್ ಥೀಟಾ ಇಸ್ ಟ್ಯಾನ್ ಥೀಟಾ. ಹಂಗಾದ್ರೆ ಸೊ x ಸ್ಕ್ವೇರ್ ಮೈನಸ್ 1 ಇದೆ, ನಂಗೆ ಒಂದಿಷ್ಟು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನ ನೆನ್ಪು ಮಾಡ್ಕೊಳ್ತೀನಿ. ಸೊ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಎರಡು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ನೆನಪಿಗೆ ಬರಬೇಕು. ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಇದೆ. ನಮ್ಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ಅದೇನಾಗಿರುತ್ತೆ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇರುತ್ತೆ. ಹಿಂಗಂದ್ರೆ ಸೊ ನೋಡಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುವಂತ ಚಾನ್ಸ್ ಇದೆ. ಅದೇ ತರ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ನೆನಪು ಬರಬೇಕು ನಮ್ಗೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಸ್ಕ್ವೇರ್ ಥೀಟಾ. ಸೊ ನಮ್ಗೆ ಕಾಟ್ ಬೇಕು ಅಂತಂದ್ರೆ ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಸೊ ಈ ವ್ಯಾಲ್ಯೂನ ನಾನು ಎಕ್ಸ್ ವ್ಯಾಲ್ಯೂನ ಕೊಸೆಕೆಂಟ್ ಥೀಟಾ ಅಂತಾನೋ ಅಥವಾ ಸೀಕೆಂಟ್ ಥೀಟಾ ಅಂತಾನೋ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ ಅದು ಈ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಸೊ ಈ ಫಾರ್ಮಿಗೆ ಕನ್ವರ್ಟ್ ಆಯ್ತು ಅಂದ್ರೆ ನಮ್ಗೆ ಒಂದು ಕಾಟ್ ಥೀಟಾ ಸಿಗುತ್ತೆ, ಇಲ್ಲಾಂದ್ರೆ ಟ್ಯಾನ್ ಥೀಟಾ ಸಿಗುತ್ತೆ. ಸೊ ಅವಾಗ ನಮ್ಗೆ ಈಸಿಯಾಗಿ ಆ ಪ್ರಾಬ್ಲಮ್ ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬಹುದು. ಸೊ ಈಗ ನೋಡಿ ಎರಡರಲ್ಲಿ ಯಾವ್ದಾದ್ರು ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಬೆಟರ್ ಏನು ಅಂತಂದ್ರೆ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಎರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರು ಕೂಡ ಆನ್ಸರ್ ಬರುತ್ತೆ. ಸೊ ನೋ ಪ್ರಾಬ್ಲಮ್. ಸೊ ನೋಡಿ ಇವಾಗ ಪುಟ್ x ಇಸ್ ಈಕ್ವಲ್ ಟು ಕೊಸೆಕೆಂಟ್ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ನಾನು. put x is equal to cosecant theta. x is equal to cosecant theta ಆದ್ರೆ theta is equal to ಏನಾಗುತ್ತೆ ನೋಡಿ, cosecant inverse x ಆಗುತ್ತೆ. theta is equal to cosecant inverse x. ಈಗ ಈ ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಏನಾಗುತ್ತೆ, tan inverse of 1 divided by root of cosecant square theta minus 1. ಯಾಕೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. x ವ್ಯಾಲ್ಯೂ ಏನಂತ ಕನ್ಸಿಡರ್ ಮಾಡ್ಕೊಂಡಿದೀವಿ, cosecant theta ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನೋಡಿ ಇವಾಗ ಏನಾಗುತ್ತೆ, tan ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನಿದೆ ನೋಡಿ, ಕಾಟ್ ಸ್ಕ್ವೇರ್ ಥೀಟಾ ಇದೆ. ಸೊ ರೂಟ್ ಆಫ್ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ರೂಟ್ ಆಫ್ ಕಾಟ್ ಸ್ಕ್ವೇರ್ ಥೀಟಾ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ, tan ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಕಾಟ್ ಥೀಟಾ ಆಗುತ್ತೆ. ಯಾಕೆ ಸ್ಕ್ವೇರ್ ರೂಟ್ ಇತ್ತು ಮತ್ತೆ ಸ್ಕ್ವೇರ್ ಇತ್ತು. ಸೊ ವಿ ವಿಲ್ ಗೆಟ್ 1 ಬೈ ಕಾಟ್ ಥೀಟಾ. ಸೊ ಏನಾಗುತ್ತೆ ನೋಡಿ ಇಲ್ಲಿ ಇವಾಗ tan ಇನ್ವರ್ಸ್ ಆಫ್ 1 ಬೈ ಕಾಟ್ ಥೀಟಾ ನಾವೇನಂತ ಬರೀಬಹುದು, ಸೊ 1 ಬೈ ಕಾಟ್ ಥೀಟಾನ tan ಥೀಟಾ ಅಂತ ಬರೀತೀವಿ. ಸೊ ನೋಡಿ ಎಷ್ಟು ಈಸಿ ಆಗಿದೆ. tan ಇನ್ವರ್ಸ್ ಆಫ್ tan ಥೀಟಾ ಏನಂತ ಬರೀಬಹುದು ಅಂತ ಇದು ಗೊತ್ತಿದೆ ನಮ್ಗೆ, ಥೀಟಾ ಅಂತ ಬರೆಯೋದು ಗೊತ್ತಿದೆ. ಥೀಟಾ ಅಂದ್ರೆ ಇಲ್ಲಿ ಏನಿದೆ ನೋಡಿ, ಕೊಸೆಕೆಂಟ್ ಇನ್ವರ್ಸ್ x ಇದೆ, ಕೊಸೆಕೆಂಟ್ ಇನ್ವರ್ಸ್ x. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿಸ್ ಫಂಕ್ಷನ್. ಸೊ ನೀವು ಒಂದ್ ವೇಳೆ x ಇಸ್ ಈಕ್ವಲ್ ಟು ಕೊಸೆಕೆಂಟ್ ಥೀಟಾ ತಗೊಳ್ಳೋ ಬದಲಾಗಿ x ಇಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ ಅಂತ ಕನ್ಸಿಡರ್ ಮಾಡಿದ್ವಿ ಅಂದ್ರೆ
x is equal to secant theta ಅಂತ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಆನ್ಸರ್ ಫೈನಲ್ ಆನ್ಸರ್ ನಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇರೋದು ಏನ್ ಬರುತ್ತೆ pi by 2 minus secant inverse x ಬರುತ್ತೆ. ಸೊ ದಯವಿಟ್ಟು ಒಂದ್ಸರಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ನೋಡಿ ಈ ತರದ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕಾದಾಗ ನಾನು ಹೇಳಿದಂತ ಪಾಯಿಂಟ್ಸ್ ಇಂಪಾರ್ಟೆಂಟ್. ಇಲ್ಲಿರುವಂತ ಫಂಕ್ಷನ್ ಏನಿರುತ್ತೆ ಅಂತ ನೋಡ್ಕೋಬೇಕು. ಸೊ ಅವಾಗ ಈ x ವ್ಯಾಲ್ಯೂಗಳನ್ನ ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂಗೆ ಅಂದ್ರೆ ಇಲ್ಲಿ tan ಇನ್ವರ್ಸ್ ಇದ್ರೆ tan ಕನ್ವರ್ಟ್ ಮಾಡೋಕೆ ಟ್ರೈ ಮಾಡಬೇಕು, cot ಇದ್ರೆ cot ಕನ್ವರ್ಟ್ ಟ್ರೈ ಮಾಡಬೇಕು. ಸೊ ಇಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರುತ್ತೋ ಸೊ ಅದನ್ನ ನೋಡ್ಕೊಂಡು ಸೊ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ನಿಮ್ಗೆ ಬೇಕಾಗಿರೋದು ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹೋಗ್ತಾ ಹೋಗ್ತಾ ಯಾವ ಪ್ರಾಬ್ಲಮ್ ಅಲ್ಲಿ ಯಾವ ಫಾರ್ಮುಲಾಗಳು ಸೊ ವರ್ಕ್ ಆಗ್ತವೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡಿ. ಎಸ್ ನೋಡಿ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಏನಿದೆ ಅಂತ. ಸೊ express the cot inverse of 1 divided by root of x square minus 1 into simplest form. ಸೊ ತುಂಬಾ ಸಿಂಪಲ್ ಆಗಿದೆ, ಈಸಿ ಆಗಿದೆ. ಸೊ ನಾವು ಅವಾಗಲೇ ನೋಡಿದಂತಹ ಫಾರ್ಮುಲಾಸ್ ವರ್ಕೌಟ್ ಆಗುತ್ತೆ. ನಾನು ಹೇಳಿದೀನಿ ಈ ಕಂಪ್ಲೀಟ್ ವ್ಯಾಲ್ಯೂ ಇವಾಗ ಕಾಟಿಗೆ ಕನ್ವರ್ಟ್ ಆಗಬೇಕು, ಕಂಪ್ಲೀಟ್ ವ್ಯಾಲ್ಯೂ ಕಾಟಿಗೆ ಕನ್ವರ್ಟ್ ಆಗಬೇಕು. ಅದರ್ವೈಸ್ ಈ ವ್ಯಾಲ್ಯೂ ಟ್ಯಾನಿಗೆ ಕನ್ವರ್ಟ್ ಆದ್ರೆ ಸಾಕು. ಯಾಕೆ 1 by tan theta is cot theta. ಯಾಕೆ ಅಂತಂದ್ರೆ ಔಟ್ ಸೈಡ್ ಇದೆ ಇರುವಂತ ಫಂಕ್ಷನ್ ಏನು cot inverse ಇದೆ. ಹಂಗಾದ್ರೆ ನಾವು ಅವಾಗಲೇ ವರ್ಕೌಟ್ ಮಾಡಿದಂತ ಫಾರ್ಮುಲಾಸ್ ನೇ ಇದು ಯಾವುದು 1 plus tan square theta is equal to secant square theta. ಇನ್ನೊಂದು 1 plus cot square theta is equal to cosecant square theta. cosecant square theta ಇವೆರಡರಲ್ಲಿ ಯಾವ್ದಾದ್ರು ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೋಡಿ ನಾನು ಯಾವ್ದನ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅದೇ ವ್ಯಾಲ್ಯೂನ ಯೂಸ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಪುಟ್ x is equal to ನಾನು ಹೇಳಿದೆ ಈ ವ್ಯಾಲ್ಯೂ ಟ್ಯಾನಿಗೆ ಕನ್ವರ್ಟ್ ಆದ್ರೆ ಸಾಕು ಅಂತ. ಟ್ಯಾನಿಗೆ ಕನ್ವರ್ಟ್ ಆಗಬೇಕು ಅಂದ್ರೆ ಆ ರಿಲೇಷನ್ ಏನಿದೆ 1 plus tan square theta is equal to secant square theta. ಸೊ ಬಟ್ ನಾನು ಪುಟ್ x is equal to secant theta ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x is equal to secant theta ಆಗುತ್ತೆ. ಸೊ ಇಟ್ ಇಂಪ್ಲೈಸ್ theta is equal to secant inverse x. theta ವ್ಯಾಲ್ಯೂ ಏನಾಗುತ್ತೆ secant inverse x ಆಗುತ್ತೆ. ಈಗ ಪ್ರಾಬ್ಲಮ್ ನ ನೋಡಿ ಏನಾಗುತ್ತೆ ಅಂತ cot inverse of 1 divided by root of secant square theta minus 1. ನೋಡಿ secant square theta minus 1 ಅಂತಂದ್ರೆ ಏನು ಉಳಿಯುತ್ತೆ ನಮಗೆ tan square theta ಉಳಿಯುತ್ತೆ. cot inverse of 1 divided by root of tan square theta. 1 divided by root of tan square theta. root of tan square theta cancel ಆಗಿ ಏನು ಉಳಿಯುತ್ತೆ ನಮಗೆ tan theta ಆಗುತ್ತೆ. therefore cot inverse of 1 divided by tan theta that equal to ಏನಾಗುತ್ತೆ cot inverse of 1 by tan theta ಏನಾಗುತ್ತೆ ನೋಡಿ. so cot theta ಆಗುತ್ತೆ 1 by tan theta can be written as cot theta. therefore cot inverse of cot theta can be written as theta. but theta ಅಂದ್ರೆ ಏನಿದೆ ನಮಗೆ secant inverse x ಇದೆ. theta is equal to secant inverse x ಇದೆ. that is the simplest form of this problem. so ನಾನು ಹೇಳಿದೆ x is equal to secant theta ಬದಲಾಗಿ so x is equal to cosecant theta ನು ಕನ್ವರ್ಟ್ ಮಾಡ್ಕೋಬಹುದು, ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. x is equal to cosecant theta ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಆನ್ಸರ್ ಏನಾಗುತ್ತೆ ಅಂತ ಒಂದ್ಸರಿ ನೀವೇ ಚೆಕ್ ಮಾಡಿ. ಸೊ ಪ್ರಾಕ್ಟೀಸ್ ಆದಾಗ ಏನಾಗುತ್ತೆ ದಯವಿಟ್ಟು ಎರಡೂ ಮೆಥಡ್ ಗೊತ್ತಿರಲಿ, ಎರಡು ಫಾರ್ಮುಲಾಗಳನ್ನು ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಸೊ ನೋಡೋಣ. ಥರ್ಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ. tan inverse of x divided by root of a square minus x square. ತುಂಬಾ ಸಿಂಪಲ್ ಆಗಿದೆ. ಸೊ ಇಲ್ಲಿರುವಂತ ಫಂಕ್ಷನ್ ಏನಿದೆ ಅಂತ ಅಬ್ಸರ್ವ್ ಮಾಡಿ. tan inverse ಇದೆ. ಸೊ ನಾನು ಹೇಳ್ಕೊಟ್ಟಂತ ಟ್ರಿಕ್ ಯೂಸ್ ಮಾಡೋದಾದ್ರೆ ಇಲ್ಲಿ tan inverse ಇದೆ ಅಂದ್ರೆ ಈ ಹೋಲ್ ಫಂಕ್ಷನ್ ಏನು ಕನ್ವರ್ಟ್ ಆಗಬೇಕು ನಮಗೆ tan ಗೆ ಕನ್ವರ್ಟ್ ಆಗಬೇಕು. ಸೊ tan ಗೆ ಕನ್ವರ್ಟ್ ಆಗಬೇಕು ಅಂತಂದ್ರೆ x ವ್ಯಾಲ್ಯೂನ ಏನು ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನೋಡೋಣ. ಸೊ ಸ್ವಲ್ಪ ನೀವು ಕಾಮನ್ ಸೆನ್ಸ್ ನ ಯೂಸ್ ಮಾಡೋದಾದ್ರೆ ಇಲ್ಲಿಯೂ ಒಂದು x ವ್ಯಾಲ್ಯೂ ಇದೆ, ಇಲ್ಲೂ ಕೂಡ x ವ್ಯಾಲ್ಯೂ ಇದೆ. ಈ x ವ್ಯಾಲ್ಯೂ tan ಗೆ ಕನ್ವರ್ಟ್ ಆಗಲೇಬೇಕಾದ್ರೆ ಈ x ವ್ಯಾಲ್ಯೂ ಏನಾಗಬೇಕು sin theta ಆಗಬೇಕು. ಸೊ ಈ ವ್ಯಾಲ್ಯೂ ಏನಾಗಬೇಕು cos theta ಆಗಬೇಕು. ಸೊ ಅದು sin theta by cos theta ಏನಾಗುತ್ತೆ ಸೊ tan theta ಆಗುತ್ತೆ. ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದಲ್ಲದೆ ಇನ್ನೊಂದು ಟ್ರಿಕ್ ಹೇಳೋದಾದ್ರೆ ಸೊ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇದ್ದಾಗ x is equal to a cos theta ಇಲ್ಲ x is equal to a sin theta ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಇಂಪಾರ್ಟೆಂಟ್. ಸೊ ನಿಮಗೆ ಮುಂದೆ ಟ್ರಿಗ್ನೋಮೆಟ್ರಿಯಲ್ಲಿ ಕೂಡ ಇಂಟಿಗ್ರೇಷನ್ ಅನ್ನೋ ಚಾಪ್ಟರ್ ಕೂಡ ಹೆಲ್ಪ್ ಆಗುತ್ತೆ.
ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ x ಇಸ್ ಈಕ್ವಲ್ ಟು a cos θ ಆರ್ x ಇಸ್ ಈಕ್ವಲ್ ಟು a sin θ ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಇಲ್ಲಿ a ಇದ್ದೆ ಸೊ ಬರೀ 1 ಅಂತ ಇತ್ತು ಅಂತಂದ್ರೆ ಸೊ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ a ವ್ಯಾಲ್ಯೂ ಏನಾಗ್ತಿತ್ತು 1 ಆಗ್ತಿತ್ತು. ಸೊ a ವ್ಯಾಲ್ಯೂ ಏನಾಗ್ತಿತ್ತು 1 ಆಗ್ತಿತ್ತು. ಜಸ್ಟ್ cos θ ಆರ್ sin θ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿತ್ತು. ಸೊ ಇವಾಗ ನೋಡಿ ನಾವು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂತ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗಿದೆ. ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಪುಟ್ x ಇಸ್ ಈಕ್ವಲ್ ಟು a sin θ. x is equal to a sin θ. ಸೊ θ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಫಸ್ಟ್ a ನ ಈ ಕಡೆ ಶಿಫ್ಟ್ ಮಾಡಿ x by a ಆಗುತ್ತೆ. x by a is equal to sin θ. ಸೊ ಗೊತ್ತಾದ್ರೆ ಡೈರೆಕ್ಟ್ ಆಗಿ ಬರೀಬೇಕು, ಇಲ್ಲ ಅಂತಂದ್ರೆ ಈ ತರ ಬರೀರಿ, ಒಂದ್ ಸ್ಟೆಪ್ ನ ಎಕ್ಸ್ಟ್ರಾ ಬರೀರಿ, ತೊಂದರೆ ಇಲ್ಲ. θ is equal to sin inverse of x by a. ಸೊ ಅಂದ್ರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಸೊ tan inverse of x value is a sin θ. So divided by root of a square minus x square means a square sin square theta. a square sin square theta. ಎಸ್ ನೋಡಿ, ತುಂಬಾ ಸಿಂಪಲ್ ಆಗಿದೆ. ಕಾಮನ್ ಸೆನ್ಸ್ ಮತ್ತೆ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗಳ ಫಾರ್ಮುಲಾಸ್ ಗಳು ಗೊತ್ತಿದ್ರೆ ಸಾಕು. a sin θ ಡಿವೈಡೆಡ್ ಬೈ ರೂಟ್ ಆಫ್, ನೋಡಿ a ಸ್ಕ್ವೇರ್ ಕಾಮನ್ ತಗೊಳ್ತೀನಿ, a ಸ್ಕ್ವೇರ್ ಕಾಮನ್ ಬರುತ್ತೆ. ಇಲ್ಲಿ 1 ಆಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ನಾವು ಏನಂತ ಬರೀಬಹುದಿತ್ತು, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದಿತ್ತು. ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಅದು ಕರೆಕ್ಟ್ ಆಗಿ ನೆನಪಿರ್ಬೇಕು, ಗೊತ್ತಿರಬೇಕು. ಸೊ ದಯವಿಟ್ಟು ಗೊತ್ತಿರಲಿಲ್ಲ ಅಂತಿದ್ರೆ ಅಥವಾ ನೆನಪಿರಲಿಲ್ಲ ಅಂದ್ರೆ ಮತ್ತೊಂದ್ಸರಿ ವರ್ಕೌಟ್ ಮಾಡಿ. ಏನಾಗುತ್ತೆ ನೋಡಿ, a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ಎಸ್ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಇರುವಂತ ಸ್ಟೆಪ್ ಅಲ್ಲಿ a sin ಥೀಟಾನೇ ಆಗಿರುತ್ತೆ. ಸೊ ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ನೋಡಿ, a ಸ್ಕ್ವೇರ್ a ಆಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ಕಾಸ್ ಥೀಟಾ ಆಗುತ್ತೆ. ಸೊ ವೆರಿ ಸಿಂಪಲ್, a ಮತ್ತೆ a ಕ್ಯಾನ್ಸಲ್ ಆಯ್ತು. tan ಇನ್ವರ್ಸ್ ಆಫ್ ಇದೇನು ಉಳಿಯುತ್ತೆ, sin ಥೀಟಾ ಬೈ ಕಾಸ್ ಥೀಟಾ ಏನಾಗುತ್ತೆ tan ಥೀಟಾ ಆಗುತ್ತೆ. ಸೊ tan ಇನ್ವರ್ಸ್ ಆಫ್ tan ಥೀಟಾ ಏನಾಗುತ್ತೆ ಥೀಟಾ ಆಗುತ್ತೆ. ಸೊ therefore theta is equal to ಆನ್ಸರ್ ಏನು ಬಂದಿತ್ತು ನಮಗೆ, sin inverse of x by a. theta is equal to sin inverse of x by a ಅಂತ ಆಯ್ತು. This is the simplest form of this function. So 3 marks ಗೆ ಕೇಳ್ತಾ ಇರ್ತಾನೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ದಯವಿಟ್ಟು ಇವನ್ನೆಲ್ಲಾನು ಸೊ ವರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ತರ ಇದೆ ಅಂತ ನೋಡೋಣ, ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನೋಡೋಣ. ಸೊ ನೋಡಿ ಫೋರ್ತ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. tan inverse of 3a square x minus x cube divided by a cube minus 3ax square. So very important, but ತುಂಬಾ ಸಿಂಪಲ್ ಆಗಿದೆ ನೋಡಿ. ನೋಡೋದಕ್ಕೆ ಮಾತ್ರ ಇಷ್ಟೆಲ್ಲ ಗೊತ್ತಾಗುತ್ತೆ, ನಮಗೆ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗಿದೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು ಏನಿಲ್ಲ ಅಂತ. ಬಟ್ ನಿಮ್ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ನೆನಪಿತ್ತು ಅಂತಂದ್ರೆ ಸೊ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಈಸಿಯಾಗಿ ಗೊತ್ತಾಗ್ಬಿಡ್ತಿತ್ತು. ಸೊ ಬಟ್ ನೀವು ನೆನಪಿರಲಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ನೆನಪಿಟ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಈ ಪ್ರಾಬ್ಲಮ್ಗೆ ನಾನು x is equal to ಇಲ್ಲಿ a ಅನ್ನೋ ಎಕ್ಸ್ಟ್ರಾ ಟರ್ಮ್ ಬಂದಿರೋದ್ರಿಂದ ಸೊ ನಾನು x is equal to a tan theta ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಒಂದ್ ವೇಳೆ a ಇರಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ರ, x is equal to tan theta ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. x is equal to a tan theta ಆಯ್ತು ಅಂದ್ರೆ ಸೊ theta is equal to ಏನಾಗುತ್ತೆ ನೋಡಿ, tan inverse of x by a ಆಗುತ್ತೆ. ಯಾಕೆ ಈ a ಇಲ್ಲಿ ಶಿಫ್ಟ್ ಆಗಿರುತ್ತೆ. theta is equal to tan inverse of x by a. ಸೊ ನೋಡಿ ಏನಾಗುತ್ತೆ ಅಂತ, tan inverse of 3a square x ವ್ಯಾಲ್ಯೂ ಏನಾಗುತ್ತೆ a tan theta ಮೈನಸ್ x ಕ್ಯೂಬ್ ಅಂತಂದ್ರೆ a ಕ್ಯೂಬ್ tan ಕ್ಯೂಬ್ theta ಆಗುತ್ತೆ. ಸೊ ಡಿವೈಡೆಡ್ ಬೈ, ಸೊ ನೋಡಿ a ಕ್ಯೂಬ್ ಇದೆ, a ಕ್ಯೂಬ್ ಕಾನ್ಸ್ಟೆಂಟ್ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ, ಮೈನಸ್ 3a x ಸ್ಕ್ವೇರ್ ಏನಾಗುತ್ತೆ ಇವಾಗ x ವ್ಯಾಲ್ಯೂ a tan theta ಆದ್ರೆ x ಸ್ಕ್ವೇರ್ ವ್ಯಾಲ್ಯೂ ಇಸ್ a ಸ್ಕ್ವೇರ್ tan ಸ್ಕ್ವೇರ್ theta. a ಸ್ಕ್ವೇರ್ tan ಸ್ಕ್ವೇರ್ theta. yes here tan inverse of a square into a cube ಇಲ್ಲೂ a cube a into a square a cube. ಹಂಗಾರೆ ಸೊ ನಾನು ನ್ಯೂಮರೇಟರ್ ಅಲ್ಲೂ ಕೂಡ a cube ಕಾಮನ್ ತಗೊಳ್ತೀನಿ, ಸೊ ಡಿನಾಮಿನೇಟರ್ ಅಲ್ಲೂ ಕೂಡ a cube ಕಾಮನ್ ತಗೊಳ್ತೀನಿ. a cube ಆಚೆ ಬಂತು ಅಂದ್ರೆ 3 tan theta minus tan cube theta divided by a cube ಆಚೆ ತಗೊಂಡಿರ್ತೀನಿ ನಾನು. ಸೊ a cube ಆಚೆ ಇದೆ ಅಂದರೆ ಇಲ್ಲಿ 1 minus 3 tan square theta.
ಸೊ ನೋಡಿ ಇಲ್ಲಿರುವಂತಹ a ಕ್ಯೂಬ್ ಮತ್ತೆ a ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ 3 tan theta minus tan cube theta divided by 1 minus 3 tan square theta ಅಂದ್ರೆ ಏನಾಗಿ ಕನ್ವರ್ಟ್ ಆಗುತ್ತೆ ಇದು ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ tan 3 theta ಸೊ ಅಂದ್ರೆ ಸೊ ನನ್ನ ಆನ್ಸರ್ ಏನಾಗುತ್ತೆ tan inverse of tan 3 theta tan inverse of tan 3 theta ನಾನು ಹೇಳಿದೀನಿ ಫಸ್ಟ್ ಇಯರ್ ಪ್ರಾಬ್ಲಮ್ಸ್ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ವರ್ಕೌಟ್ ಮಾಡಿ ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ tan 3 theta therefore it will become tan inverse of tan 3 theta tan inverse of tan 3 theta can be written as 3 theta and now 3 theta is tan inverse of x by a tan inverse of x by a very simple and very important problems ದಯವಿಟ್ಟು ವರ್ಕೌಟ್ ಮಾಡಿ ಸೊ ಈ ತರ ಪ್ರಾಬ್ಲಮ್ ಬಂದಾಗ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಂತ ನೆನಪಿಟ್ಕೊಳ್ಳಿ ಸರ್ ಒಂದೇ ಸರಿ ಹೆಂಗ್ ಗೊತ್ತಾಗುತ್ತೆ ಅಂತ ಏನಿಲ್ಲ ಸೊ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿ ಆಗ್ತಾ ಹೋಗುತ್ತೆ ಸೊ ಮ್ಯಾಥಮೆಟಿಕ್ಸ್ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈಸಿ ಆಗುತ್ತೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಯಾವ ತರ ಸಿಂಪ್ಲಿಫೈ ಮಾಡಬೇಕು ಯಾವ ತರ ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡಬೇಕು ಅಂತ ನೋಡೋಣ ಸೊ ಫಿಫ್ತ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಎಸ್ ಫಿಫ್ತ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ tan inverse of root of 1 minus cos x divided by 1 plus cos x when x is less than pi. ಓಕೆ ಇಲ್ಲಿ ನೋಡಿ ಈ ಪ್ರಾಬ್ಲಮ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸೊ ನಾನು ಇದನ್ನ ಎಕ್ಸ್ ವ್ಯಾಲ್ಯೂನ ಯಾವ್ದನ್ನ ಕೂಡ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗಲ್ಲ ಮತ್ತೆ ಎಕ್ಸ್ ವ್ಯಾಲ್ಯೂನ ಬೇರೆ ಏನಾದ್ರು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹೋದ್ರೆ ಪ್ರಾಬ್ಲಮ್ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ ಅದರ ಬದಲಾಗಿ ನೀವು ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಅನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸೊ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು ಏನಕ್ಕೆ ಕೊಟ್ಟಿದ್ದಾನೆ ಅವನು ಆಚೆ tan ಇನ್ವರ್ಸ್ ಇದೆ ಈ ಫಂಕ್ಷನ್ ನಾನು ಹೇಳಿದೆ ಟ್ಯಾನಿಕ್ ಕನ್ವರ್ಟ್ ಆಗಬೇಕು ಇಲ್ಲ ಕಾಟಿಕ್ ಕನ್ವರ್ಟ್ ಆಗಬೇಕು ಅಂತ ಸೊ ನೀವು ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ನೆನ್ಪು ಮಾಡ್ಕೊಂಡೆ ಅಂತಿದ್ರೆ ಈಸಿ ಆಗಿದೆ ನೋಡಿ ಏನಿದೆ ನೋಡಿ 1 minus cos 2x can be written as 2 sin square x ಹಾಫ್ ಆಂಗಲ್ ಕನ್ವರ್ಟ್ ಮಾಡೋದಾದ್ರೆ ಸೊ 2x by 2 ಏನಾಗುತ್ತೆ x ಆಗುತ್ತೆ x by 2 ಆಗುತ್ತೆ x by 2 therefore it can be written as 1 minus cos x is equal to 2 sin square x by 2 similarly 1 plus cos x ಏನಂತ ಬರೀಬಹುದು ನಾನು 2 cos square x by 2 ಎರಡು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಸೀದಾ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನೋಡಿ tan inverse of root of 1 minus cos x can be written as 2 sin square x by 2 divided by 1 plus cos x can be written as 2 cos square x by 2 ನೋಡಿ ವೆರಿ ಸಿಂಪಲ್ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಸೊ 2 ಕ್ಯಾನ್ಸಲ್ ಆಗುತ್ತೆ tan inverse of ನಿಮಗೆ ಗೊತ್ತಾಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು ಯಾಕೆ sin square x by 2 divided by cos square x by 2 ಏನಾಗುತ್ತೆ tan square x by 2 root of tan square x by 2 is tan x by 2 so but one step extra ಬರೆಯೋಣ ನೋಡಿ root of tan square x by 2 so see here tan inverse of root of tan square x by 2 is tan x by 2 and final step is very simple tan inverse of tan x by 2 is x by 2 that is the simplest form for this problem so ಈ ಎರಡು ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆ ಪ್ರಾಬ್ಲಮ್ಸ್ ಫಾರ್ಮುಲಾಸ್ ಅನ್ನು ವರ್ಕೌಟ್ ಮಾಡಿ ನೆನಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ಜಾಸ್ತಿ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಅವನ್ನ ಸಾಲ್ವ್ ಮಾಡಿದ್ರೆ ಮಾತ್ರ ಫಾರ್ಮುಲಾಸ್ ನೆನಪಿರುತ್ತೆ ಸೊ ಡೋಂಟ್ ಮಗ್ ಅಪ್ ಸೊ ಬಾಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಹೋಗಿ ಸೊ ಅವನ್ನ ವರ್ಕ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಎಸ್ ಸಿಕ್ಸ್ತ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ tan inverse of cos x minus sin x divided by cos x plus sin x ಇಲ್ಲೂ ಕೂಡ ಅಷ್ಟೇ ಈ ಪ್ರಾಬ್ಲಮ್ ಅಲ್ಲೂ ಕೂಡ ಎಕ್ಸ್ ವ್ಯಾಲ್ಯೂನ ಏನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗಲ್ಲ ಬಟ್ ಫಾರ್ಮುಲಾಸ್ ಅನ್ನ ಅಪ್ಲೈ ಮಾಡ್ಕೊಂಡು ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡ್ಕೋಬಹುದು ನಿಮ್ಗೆ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ವರ್ಕೌಟ್ ಮಾಡಿ ಅವನ್ನ ಈ ಪ್ರಾಬ್ಲಮ್ ನ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೇಕು ಅಂತ ನೋಡೋಣ ನೋಡಿ ಸೊ tan inverse of ನಾನು ಹೇಳಿದೀನಿ ಇಲ್ಲಿ ಆಚೆ tan inverse ಇರೋದ್ರಿಂದ ಇದನ್ನ ಏನಾದ್ರು ಮಾಡಿ ಟ್ಯಾನಿಕ್ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಟ್ಯಾನಿಕ್ ಕನ್ವರ್ಟ್ ಆಗ್ಬೇಕು ಅಂತಿದ್ರೆ ನೋಡಿ ಇಲ್ಲಿ tan ಆಗ್ಬೇಕು ಅಂದ್ರೆ ಇದೆ ಡಿವೈಡ್ ಆಗ್ಬೇಕು cos x ಇಂದ ಡಿವೈಡ್ ಆಗ್ಬೇಕು ಅದಕ್ಕೋಸ್ಕರ ಎಲ್ಲಾ ಟರ್ಮ್ಸ್ ಗಳನ್ನು ಕೂಡ ನಾವು ಏನ್ ಮಾಡೋಣ cos x ಇಂದ ಡಿವೈಡ್ ಮಾಡೋಣ cos x ಇಂದ ಡಿವೈಡ್ ಮಾಡಿದಾಗ cos x by cos x minus sin x by x cos x whole divided by cos x by cos x plus sin x by cos x very simple so ನೋಡಿ ತುಂಬಾ ಈಸಿ ಇದೆ cos x ಕ್ಯಾನ್ಸಲ್ ಆಗುತ್ತೆ ಇಲ್ಲೂ ಕೂಡ cos x ಕ್ಯಾನ್ಸಲ್ ಆಗುತ್ತೆ ಈ ಸ್ಟೆಪ್ ಏನಾಗುತ್ತೆ tan inverse of 1 minus tan x divided by 1 plus tan x please remember this is very important step so ಇದನ್ನ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಅಲ್ಲಿ ಸೊ ಹೇಳ್ಕೊಟ್ಟಿರ್ತಾರೆ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ this can be written as tan of pi by 4 plus x pi by 4 plus x ನೋಡಿ
tan of x plus y ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂತಂದ್ರೆ tan of x plus y ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸೊ tan x ಇರುತ್ತೆ, tan pi by 4 ಇರುತ್ತೆ, ಪ್ಲಸ್ tan y ಇರುತ್ತೆ. y ಅಂದ್ರೆ ಇಲ್ಲಿ ಏನಾಗಿದೆ x ಆಗಿದೆ. ಸೊ ಡಿವೈಡೆಡ್ ಬೈ 1 minus tan x into tan y. tan y ಅಂದ್ರೆ ಏನಾಗಿದೆ ಇಲ್ಲಿ x ಆಗಿದೆ. ಸೊ ವೆರಿ ಸಿಂಪಲ್, tan pi by 4 value is 1 plus tan x, 1 minus tan pi by 4 value is 1 into tan x is tan x, 1 minus tan x ಇಲ್ಲಿ 1 plus tan x. ಅಂದ್ರೆ ಈ 1 minus tan x ಮತ್ತೆ ಡಿವೈಡ್ ಬೈ 1 plus tan x ಏನಂತ ಬರೀಬಹುದು ನಾನು tan of pi by 4 plus x. This is very important step. So ನೋಡಿ next ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. tan inverse of this can be written as tan of pi by 4 plus x, tan of pi by 4 plus x. tan inverse of tan of pi by 4 plus x ಏನಂತ ಬರೀತೀವಿ pi by 4 plus x ಅಂತ ಬರೀತೀವಿ. ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇಲ್ಲಿರುವಂತಹ ಸ್ಟೆಪ್ ಅನ್ನ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಇದೇ ಇಂಪಾರ್ಟೆಂಟ್ ಸ್ಟೆಪ್. ಅದಾನಂತರ ಫಸ್ಟ್ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಹೇಳಿದ್ದೀನಿ tan ಇನ್ವರ್ಸ್ ಇರೋದ್ರಿಂದ ಸೊ ಏನಾದ್ರೂ ಮಾಡಿ ಈ ಟರ್ಮ್ ನಾನು ಟ್ಯಾನಿಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಟ್ಯಾನಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಅಂತಾರೆ. ಸೊ ಪ್ರಾಬ್ಲಮ್ ಈಸಿ ಆಗಿ ಹೋಗುತ್ತೆ. ಜಸ್ಟ್ ನೋಡಿ ಎರಡೇ ಸ್ಟೆಪ್ ಅಲ್ಲಿ ಆನ್ಸರ್ ಇದೆ. 3 ಮಾರ್ಕ್ಸ್ ಕೇಳ್ತಾ ಇರ್ತೀನಿ. ಅದು ಅಲ್ಲದೆ ಇಂತಹ ಪ್ರಾಬ್ಲಮ್ CET ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ 7th ಪ್ರಾಬ್ಲಮ್ ಏನಿದೆ ಅಂತ ನೋಡಿ. tan inverse of a cos x minus b sin x divided by b cos x plus a sin x ಇದೆ. ನಾನು ಹೇಳಿದಾಗೆ ಇಲ್ಲಿ x is equal to something ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಾರೆ. ಈ ಫಾರ್ಮುಲಾ ಯಾವುದಕ್ಕೂ ಕನ್ವರ್ಟ್ ಆಗಲ್ಲ. ಸೊ ಅದರ ಬದಲಾಗಿ ಇಲ್ಲಿರುವಂತಹ ಕಂಪ್ಲೀಟ್ ವ್ಯಾಲ್ಯೂನ ನಾನು ಸೊ tan ಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. tan ಗೆ ಕನ್ವರ್ಟ್ ಆಗಬೇಕು ಅಂತಂದ್ರೆ ಸೊ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಾರಿ ಏನನ್ನ ಡಿವೈಡ್ ಮಾಡಬೇಕು ಅಥವಾ ಏನನ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ನೋಡೋಣ. ಸೊ ನೋಡಿ ಏನಾಗುತ್ತೆ ಅಂತ. ಪ್ರೀವಿಯಸ್ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡೋದು ಇದು ಕೂಡ ಅದೇ ತರ ಇದೆ. ಸೊ tan inverse of ಇಲ್ಲಿ cos x ಇದೆ, sin x ಇದೆ. ಅಲ್ಲಿ ಬರೀ cos x sin x ಇತ್ತು, ಇಲ್ಲಿ ಎಕ್ಸ್ಟ್ರಾ ಎರಡು ಕಾನ್ಸ್ಟೆಂಟ್ ಬಂದಿದೆ. ಸೊ ನಾನು ಇದು ಕನ್ವರ್ಟ್ ಮಾಡಬೇಕು ಅಂದ್ರೆ ಇಲ್ಲಿರುವಂತಹ ಟರ್ಮ್ tan x ಆಗಿ ಕನ್ವರ್ಟ್ ಮಾಡೋದು ಟ್ರೈ ಮಾಡೋಣ. ಸೊ ಏನಾಗುತ್ತೆ ಅಂತ tan x ಆಗಬೇಕು ಅಂದ್ರೆ ಅದು ಏನಾಗಬೇಕು, ಯಾವ ಟರ್ಮ್ ಇಂದ ಡಿವೈಡ್ ಮಾಡಬೇಕು ನಾನು b cos x ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡೆಡ್ ಬೈ b cos x ಮೈನಸ್ b sin x divided by b cos x ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನೋಡಿ b cos x divided by b cos x ಪ್ಲಸ್ a sin x divided by b cos x ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ ನೋಡಿ. tan inverse of cos x cancel, b ಮತ್ತೆ b cancel, b cos x cancel ಆಗುತ್ತೆ. ಸೊ ಇಲ್ಲಿ cos x cancel ಆಗಿದ್ದಕ್ಕೆ a by b minus sin x by cos x is tan x divided by so b by b ಅಂತ ಹೇಳಿದ್ರೆ 1 ಆಗುತ್ತೆ. ಸೊ ಪ್ಲಸ್ a by b tan x ಅಂತ ಬರೀಬಹುದಲ್ವಾ ಇದನ್ನ. yes, a by b tan x. ತುಂಬಾ ಸಿಂಪಲ್. ಈ a by b ವ್ಯಾಲ್ಯೂನ ನಾನು x ಅಂತ ಹೇಳಿ ಈ tan x ವ್ಯಾಲ್ಯೂನ y ಅಂತ ಹೇಳಿದೆ ಅಂದ್ರೆ ಈಗ tan inverse of x minus y 1 plus xy tan inverse of x minus y divided by 1 plus xy ನ ನಾವು ಏನಂತ ಬರೀಬಹುದು tan inverse of x minus tan inverse of y ಅಂತ ಬರೀಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಗೊತ್ತಿದೆ. ಹಂಗಾರೆ ಇಲ್ಲಿ x ವ್ಯಾಲ್ಯೂ ಆಗಿ ಏನಾಗಿದೆ a by b ಇದೆ, y ವ್ಯಾಲ್ಯೂ ಏನಾಗಿದೆ tan x ಆಗಿದೆ. ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು tan inverse x. x is here a by b and minus tan inverse y. tan inverse y ಅಂದ್ರೆ ಏನಿದೆ tan x. ವೆರಿ ಸಿಂಪಲ್. tan inverse a by b, tan inverse of tan x can be written as x. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ದಯವಿಟ್ಟು ವರ್ಕ್ ಮಾಡಿ. ಸೊ ಈ ಪ್ರಾಬ್ಲಮ್ ಅಲ್ಲೂ ಕೂಡ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಯಾವ ಟರ್ಮ್ ಇಂದ ಡಿವೈಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನೀವು ಜಾಸ್ತಿ ಪ್ರಾಬ್ಲಮ್ಸ್ ವರ್ಕ್ ಮಾಡಿದ್ರಿ ಅಂತಂದ್ರೆ ಸೊ ಅದು ನೆನಪಿರುತ್ತೆ, ಅಥವಾ ನೀವು ಪ್ರಾಬ್ಲಮ್ ನೋಡಿದ ತಕ್ಷಣ ಸೊ ಅನ್ಸುತ್ತೆ ಈ ಪ್ರಾಬ್ಲಮ್ ನ ಇಂಥದಕ್ಕೆ ಕನ್ವರ್ಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ವರ್ಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಟ್ ಇಸ್ ವೆರಿ ಸಿಮಿಲರ್ ಟು ಪ್ರೀವಿಯಸ್ ಪ್ರಾಬ್ಲಮ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಇರುವಂತಹ ಈ a ಮತ್ತೆ b ಬದಲಾಗಿ ಇಲ್ಲಿ ಎರಡು ಕಾನ್ಸ್ಟೆಂಟ್ಸ್ ಬಂದಿದೆ 3 ಮತ್ತೆ 4 ಅಂತ. ಸೊ ತುಂಬಾ ಸಿಮಿಲರ್ ಆಗಿದೆ ನೋಡಿ. ಸೊ ತುಂಬಾ ಈಸಿ ಆಗಿ ಕೂಡ ಇದೆ. ಪ್ರಾಬ್ಲಮ್ ನೋಡಿ ಏನಿದೆ ಅಂತ. tan inverse of 3 cos x minus 4 sin x divided by 4 cos x plus 3 sin x ಇದೆ.
ಸೊ ತುಂಬಾ ಸಿಂಪಲ್. ಸೊ ನಾವು ಆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಬಿ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಿದ್ವಿ. ಬಿ ವ್ಯಾಲ್ಯೂ ಏನಾಗಿದೆ 4 ಆಗಿದೆ. ಅದಕ್ಕೋಸ್ಕರ ಈ ಟರ್ಮ್ ಅನ್ನ ನಾವು ಕಂಪ್ಲೀಟ್ ಟರ್ಮ್ ನ 4 cos x ಇಂದ ಡಿವೈಡ್ ಮಾಡೋಣ. ಸೊ ಕಂಪ್ಲೀಟ್ ಟರ್ಮ್ ನ 4 cos x ಇಂದ ಡಿವೈಡ್ ಮಾಡೋಣ. 4 cos x ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ. ಸೊ tan inverse of 3 cos x divided by 4 cos x minus 4 sin x divided by 4 cos x whole divided by 4 cos x divided by 4 cos x divided by 4 cos x plus 3 sin x divided by 4 cos x. 4 cos x close the bracket. Very simple. ನೋಡಿ ಏನಾಗುತ್ತೆ tan inverse of cos x will cancel. It will be 3 by 4 minus 4 cancel. Sin x by cos x can be written as tan x whole divided by. So this term will cancel. It will become 1 plus 3 by 4 into tan x. Very simple. So ನೋಡಿ ಈ ಟರ್ಮ್ ಅನ್ನ ನಾವು ಇವಾಗ x ಅಂತ ಟ್ರೀಟ್ ಮಾಡೋಣ, ಈ ಟರ್ಮ್ ಅನ್ನ y ಅಂತ ಟ್ರೀಟ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಏನು ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. tan inverse of x minus y divided by 1 plus xy. tan inverse of x minus y divided by 1 plus xy ಯಾವ್ದು ಫಾರ್ಮುಲಾ ಇತ್ತು? tan inverse of x ಅಂತಂದ್ರೆ ಏನಾಗುತ್ತೆ ನೋಡಿ ಇಲ್ಲಿ 3 by 4 minus tan inverse of y ಅಂತ ಏನಿದೆ tan x ಇದೆ. So very simple. Tan inverse of 3 by 4 and minus tan inverse of tan x can be written as x. ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಸೊ ತುಂಬಾ ಈಸಿ ಆಗಿದೆ. ಸೊ ಬಟ್ ನಿಮಗೆ ಈ ಸ್ಟೆಪ್ ಮಾತ್ರ ನೆನಪಿರಬೇಕು. ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಏನಿಂದ ಡಿವೈಡ್ ಮಾಡಬೇಕು ಅಂತ ಗೊತ್ತಾಯ್ತು ಅಂತಂದ್ರೆ ಈಸಿ ಆಗಿ ಹೋಗುತ್ತೆ. ಸೊ ನೀವು ಇನ್ನೂ ಕೂಡ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದ್ರು ಫಾಸ್ಟ್ ಆಗಿರ್ತೀರಿ ಅಂತಂದ್ರೆ ಈ ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ಬಿಡ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಸೊ ಡೈರೆಕ್ಟ್ ಆಗಿ 4 cos x ಇಂದ ಡಿವೈಡ್ ಮಾಡ್ತಿದೀವಿ ಅಂದ್ರೆ cos x ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. 3 by 4 ಉಳಿಯುತ್ತೆ. ಸೊ ಈ ಸ್ಟೆಪ್ ಅನ್ನ ಡೈರೆಕ್ಟ್ ಆಗಿ ಬರೆದ್ರೆ ಎರಡೇ ಸ್ಟೆಪ್ ಅಲ್ಲಿ ಆನ್ಸರ್ ಮುಗಿಯುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ತುಂಬಾ ಸಿಂಪಲ್ ಆಗಿದೆ. ಪ್ರೀವಿಯಸ್ ಇಯರ್ ಅಲ್ಲಿ ಈ ಕ್ವಶನ್ ಕೇಳಿದಾನೆ. ಸೊ ವರ್ಕ್ಔಟ್ ಮಾಡಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಎಸ್ ನೋಡಿ, ಈ ಪ್ರಾಬ್ಲಮ್ ಈಸಿ ಇದೆ ಬಟ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಇದಕ್ಕೆ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ನೆನಪಿರ್ಬೇಕಾಗುತ್ತೆ. ಸೊ ನೆನಪಿರಲಿಲ್ಲ ಅಂದ್ರೆ ನಾನು ಇಲ್ಲಿ ಹೇಳ್ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಆ ಫಾರ್ಮುಲಾಸ್ ಎಲ್ಲ ನೆನಪಿಟ್ಕೊಳ್ಳಿ, ಅಂದ್ರೆ ಮಾತ್ರ ಈ ಪ್ರಾಬ್ಲಮ್ ಈಸಿ ಆಗುತ್ತೆ. ಸೊ ನೋಡಿ ಏನ್ ಕೇಳಿದಾನೆ ಅವನು, tan inverse of cos x divided by 1 minus sin x ಅಂತ ಇದೆ. ಸೊ ನಾವು ಏನಾದ್ರೂ ಮಾಡಿ ಈ ಟರ್ಮ್ ಅನ್ನ ಸೊ tan ಗೆ ಕನ್ವರ್ಟ್ ಆಗೋಂಗ್ ನೋಡ್ಕೋಬೇಕು. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು x ಗೆ ಮತ್ತೆ x ಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಈ ಪ್ರಾಬ್ಲಮ್ ಸಿಂಪ್ಲಿಫೈ ಆಗಲ್ಲ. ಸೊ ಇಲ್ಲಿ ನೋಡಿದ್ರೆ cos x ಅಂತ ಇದೆ, ಇಲ್ಲಿ ನೋಡಿದ್ರೆ sin x ಅಂತ ಇದೆ. ಸ್ವಲ್ಪ ಥಿಂಕ್ ಮಾಡಿ. ಫಸ್ಟ್ ಇಯರ್ ಗೆ ನಮ್ಗೆ ಒಂದು ಫಾರ್ಮುಲಾ ನೆನಪಿತ್ತು, cos 2x is equal to cos square x minus sin square x ಅಂತ. ಬಟ್ ಇಲ್ಲಿ cos x ಇದೆ, ನಾನು ಇದನ್ನ ಹಾಫ್ ಆಂಗಲ್ ಕನ್ವರ್ಟ್ ಮಾಡಿದೆ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ. ಸೊ ಹಾಫ್ ಆಂಗಲ್ ಗಾದ್ರೆ ಡಿವೈಡೆಡ್ ಬೈ 2 ಆಗಿರುತ್ತೆ. ಸೊ 2 ಕ್ಯಾನ್ಸಲ್ ಆಗಿ ಇಟ್ ವಿಲ್ ಬಿಕಮ್ cos x. ಇಲ್ಲಿ ಏನಾಗುತ್ತೆ ಅವಾಗ ಸೇಮ್ cos square x by 2 minus sin square x by 2. ಈಗ ನಮ್ಗೆ cos x ಸಿಕ್ತು, ಇಲ್ಲಿ sin x ಇದೆ ನೋಡಿ. ಬಟ್ ಇನ್ನೊಂದು ಫಾರ್ಮುಲಾ ನೆನಪಿತ್ತು ನಮ್ಗೆ, sin 2x can be written as 2 sin x into cos x. 2 sin x into cos x, ಇದು sin 2x. ಬಟ್ ನಾವು ಹಾಫ್ ಆಂಗಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇದು sin x is equal to 2 sin x by 2 into cos x by 2 ಇರುತ್ತೆ. ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿ, ಸೊ ಇಲ್ಲೂ x by 2 ಅಂದ್ರೆ ಹಾಫ್ ಆಂಗಲ್ ಕನ್ವರ್ಟ್ ಆಗಿದೆ, ಇಲ್ಲೂ ಹಾಫ್ ಆಂಗಲ್ ಕನ್ವರ್ಟ್ ಆಗಿದೆ. ಬಟ್ ಇದು cos square x by 2 minus sin square x by 2 ಇದೆ. ಇಲ್ಲಿ 1 ಇದೆ ನೋಡಿ. ಈ 1 ಅನ್ನ ನಾವು ಏನಂತ ಬರೀಬಹುದು ಅಂತಾರೆ, ಫಸ್ಟ್ ಇಯರ್ trigonometric identity. First identity, sin square x plus cos square x is equal to 1 or cos square x plus sin square x is equal to 1 ಅಂತ ಇತ್ತು. ಈಗ ಇವೆಲ್ಲಾ ಅಂದ್ರೆ ರೇಷಿಯೋಗಳು x by 2 ಇರೋದ್ರಿಂದ ನಾನು ಇದನ್ನ ಏನಂತ ಬರೀತೀನಿ ಅಂದ್ರೆ cos square x by 2 plus sin square x by 2 ಅಂತ ಬರೀತೀನಿ. ಸೊ ಈ ಎಲ್ಲಾ ವ್ಯಾಲ್ಯೂಸ್ ಅನ್ನು ತಗೊಂಡು ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಏನಾಗುತ್ತೆ ನೋಡಿ ಪ್ರಾಬ್ಲಮ್, tan inverse of cos x can be written as ನೋಡಿ ಏನಿದೆ, cos x can be written as cos square x by 2 minus sin square x by 2. Cos square x by 2 minus sin square x by 2 whole divided by this 1 can be written as 1 ಏನಂತ ಬರೆದಿದ್ದೀವಿ
cos square x by 2 plus sin square x by 2 minus ಇದೆ minus sin x ಏನಂತ ಬರೆದಿದ್ದೇವೆ sin x ವ್ಯಾಲ್ಯೂ ಏನಿದೆ ನೋಡಿ 2 sin x by 2 into cos x by 2 2 sin x by 2 into cos x by 2 ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು ತುಂಬಾ ಇಂಪಾರ್ಟೆಂಟ್ ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಲೇಬೇಕು ಸೊ ನೋಡಿ ಇವಾಗ ಏನಾಗುತ್ತೆ tan inverse of cos square x by 2 minus sin square x by 2 there ಅದಷ್ಟೇ ಇರಲಿ cos square x by 2 minus sin square x by 2 divided by ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಇದನ್ನ a square plus b square minus 2ab ಈ ಫಾರ್ಮುಲಾ ಇದಲ್ವಾ ಯಾಕೆ b into a into b ಎರಡು ಒಂದೇ ಇರೋದ್ರಿಂದ ಇದನ್ನ ನಾನು ಏನಂತ ಅನ್ಕೋತೀನಿ a square plus b square minus 2ab ಇದು ವ್ಯಾಲ್ಯೂ a ಆಗುತ್ತೆ ಈ ವ್ಯಾಲ್ಯೂ b ಆಗುತ್ತೆ ಇದು ಸೊ ab 2ab ಆದ್ರೆ ಇದನ್ನ ಏನಂತ ಬರೀಬಹುದು ನಾನು a minus b whole square ಅಂತ ಬರೀಬಹುದಲ್ವಾ a minus b whole square ಬದಲು ಏನಾಗುತ್ತೆ ನೋಡಿ cos x by 2 minus sin x by 2 whole square cos x by 2 minus sin x by 2 whole square ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಸೊ ಈ ವ್ಯಾಲ್ಯೂ a ಆಗಿದೆ ಈ ವ್ಯಾಲ್ಯೂ b ಅನ್ಕೊಂಡ್ರೆ ಇದು a square minus b square ಫಾರ್ಮಲ್ ಇದೆ a square minus b square can be written as a minus b into a plus b ತುಂಬಾ ಸಿಂಪಲ್ ಆಗಿರುತ್ತೆ ನೋಡಿ tan inverse of ಇದನ್ನ a minus b into a plus b ಅಂತ ಬರೆದ್ವಿ ಅಂದ್ರೆ ಏನಾಗುತ್ತೆ ಅದು cos x by 2 minus sin x by 2 into cos x by 2 plus sin x by 2 very simple so denominator ಯಾವ ತರ ಉಳಿಯುತ್ತೆ ನೋಡಿ cos x by 2 minus sin x by 2 whole square ಉಳಿಯುತ್ತೆ cos x by 2 minus sin x by 2 whole square ಆಗುತ್ತೆ ಸೊ ನೋಡಿ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಇವಾಗ so cos x by 2 minus sin x by 2 one term cos x by 2 minus sin x by 2 one term cancel ಆಗುತ್ತೆ ಉಳಿಯೋ ಟರ್ಮ್ ಏನಲ್ಲಿ tan inverse of ಇಲ್ಲಿ ಉಳಿಯೋ ಟರ್ಮ್ cos x by 2 plus sin x by 2 whole divided by ಏನಾಗುತ್ತೆ ಅದು cos x by 2 minus sin x by 2 ಸೊ ನೋಡಿ ಈ ತರದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ನೋಡಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ tan inverse of cos x plus sin x divided by cos x minus sin x ಇತ್ತು ಅಲ್ಲಿ ಪ್ರತಿ ಟರ್ಮ್ ನ ಏನಂತ ಡಿವೈಡ್ ಮಾಡಿದ್ವಿ cos x ಇಂದ ಡಿವೈಡ್ ಮಾಡ್ಕೊಂಡಿದ್ವಿ ಸೊ ಬೇಕಾದ್ರೆ ಇದೇ ವಿಡಿಯೋದಲ್ಲಿ ಇದೆ ಸೊ ಪ್ರೀವಿಯಸ್ ಪ್ರಾಬ್ಲಮ್ ಒಂದು ಎರಡು ಪ್ರಾಬ್ಲಮ್ ಹಿಂದೆ ಇದೆ ಸೊ ಅದನ್ನ ಹೋಗಿ ಬೇಕಾದ್ರೆ ಇನ್ನೊಂದ್ಸರಿ ನೋಡಿ tan inverse of cos x plus sin x divided by cos x minus sin x ಇತ್ತಲ್ವಾ ಸೊ ಆ ಟರ್ಮ್ ನ ನಾನು ಕಂಪ್ಲೀಟ್ ಆಗಿ cos x ಇಂದ ಡಿವೈಡ್ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ cos x ಬದಲಾಗಿ cos x by 2 ಇಂದ ಡಿವೈಡ್ ಮಾಡ್ಕೊಳ್ಳೋಣ ಏನಾಗುತ್ತೆ ಅಂತ ನೋಡಿ tan inverse of cos x by 2 ಇಂದ ಡಿವೈಡ್ ಮಾಡ್ಕೊಳ್ಳಿ cos x by 2 ಇಂದ ಡಿವೈಡ್ ಮಾಡ್ಕೊಂಡ್ವಿ ಅಂದ್ರೆ cos x by 2 ಏನಾಗುತ್ತೆ 1 ಆಗುತ್ತೆ ಪ್ಲಸ್ sin x by 2 divided by cos x by 2 ಏನಾಗುತ್ತೆ tan x by 2 ಆಗುತ್ತೆ whole divided by 1 minus tan x by 2 ಆಗುತ್ತೆ ಸೊ ದಯವಿಟ್ಟು ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಸೊ ನಾನು ಹೇಳಿದ್ದೆ ಇದನ್ನ ಫಾರ್ಮುಲಾ ಹೆಂಗ್ ಕನ್ವರ್ಟ್ ಮಾಡ್ತೀವಿ ಅಂತ tan inverse of this complete form can be written as tan of pi by 4 plus x by 2 ಬೇಕಿದ್ರೆ ನೀವು ಇವಾಗ ಇದು tan x y ಆಗುತ್ತೆ tan of x plus y ಫಾರ್ಮುಲಾ ಅಪ್ಲೈ ಮಾಡಿ ಸೊ ಈ ಕಂಪ್ಲೀಟ್ ಟರ್ಮ್ ಸಿಗುತ್ತೆ ನಮಗೆ tan of x plus y ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸೊ ಈ ವ್ಯಾಲ್ಯೂ ಸಿಗುತ್ತೆ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ ವಿಡಿಯೋನ ಪಾಸ್ ಮಾಡಿ ಈ ವಿಡಿಯೋ ವ್ಯಾಲ್ಯೂನ ಚೆಕ್ ಮಾಡಿ ಸೊ ಈಸಿ ಇದೆ ನೋಡಿ ಇವಾಗ ಏನಾಗುತ್ತೆ ಇದು tan inverse of tan of x can be written as tan inverse of tan of x can be written as x ಫೈನಲ್ ಆನ್ಸರ್ ಏನಾಗುತ್ತೆ pi by 4 plus x by 2 ವೆರಿ ಇಂಪಾರ್ಟೆಂಟ್ ಸೊ ಪ್ರಾಬ್ಲಮ್ ಅನ್ನ ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ ಸೊ ಈ ಫಾರ್ಮುಲಾಸ್ ಅನ್ನ ನೆನಪಿಟ್ಕೊಳ್ಳಿ ಈ ಸ್ಟೆಪ್ ಇಂಪಾರ್ಟೆಂಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಬರ್ತೀವಿ ಅದಾದ ನಂತರ ನೆಕ್ಸ್ಟ್ ನೀವು ಏನಂತ ಡಿವೈಡ್ ಮಾಡಬೇಕು ಅನ್ನೋದು ಈ ಸ್ಟೆಪ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಗೆ ಎರಡು ಸ್ಟೆಪ್ ನ ಈಸಿಯಾಗಿ ವರ್ಕೌಟ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಉಳಿದ ಬರೀ ಸಿಂಪ್ಲಿಫಿಕೇಶನ್ ಇರುತ್ತೆ ಆ ಸಿಂಪ್ಲಿಫಿಕೇಶನ್ ನೀವು ಮಾಡಬಹುದು ಸೊ ಈಸಿ ಆಗಿರುತ್ತೆ ಸೊ ವರ್ಕೌಟ್ ಮಾಡಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ tan inverse of root of 1 plus x square minus 1 divided by x ಇದೆ ಇಲ್ಲಿ x ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು x ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಈ ಕಂಪ್ಲೀಟ್ ಟರ್ಮ್ ಅನ್ನ ಸೊ tan ಗೆ ಕನ್ವರ್ಟ್ ಆಗೋಂಗೆ ಸೊ ಟ್ರೈ ಮಾಡಬೇಕು
ಎಕ್ಸ್ ವ್ಯಾಲ್ಯೂನ ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಹಿಂಟ್ ನ ನೆನಪಿಟ್ಕೊಳ್ಳಿ. ಸೊ ಏನಪ್ಪಾ ಹಿಂಟು ಅಂತ ಹೇಳಿದ್ರೆ, ಸೊ ಈ ತರ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಅಥವಾ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇತ್ತು ಅಂತ ಹೇಳಿದ್ರೆ, ಸೊ ನಾವು ಎಕ್ಸ್ ವ್ಯಾಲ್ಯೂನ tan theta ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. x is equal to tan theta. Put x is equal to tan theta. So important step, put x is equal to tan theta ಆದ್ರೆ, so theta is equal to ಏನಾಗುತ್ತೆ ನೋಡಿ, theta is equal to tan inverse of x ಆಗುತ್ತೆ. ಈಗ ಈ ಪ್ರಾಬ್ಲಮ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಲ್ಲಿವರೆಗೂ ಸಿಂಪ್ಲಿಫೈ ಮಾಡೋದು ನೋಡಿ, ಏನಾಗುತ್ತೆ tan inverse of root of 1 plus tan square theta minus 1 divided by tan theta. So ನೋಡಿ, tan inverse of 1 plus tan square theta ನಾವು secant square theta ಅಂತ ಬರೀತೀವಿ. ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ 1 plus tan square theta secant square theta ಆಗುತ್ತೆ. root of secant square theta minus 1 divided by tan theta. Yes ನೋಡಿ, ತುಂಬಾ ಸಿಂಪಲ್ ಇದೆ. tan inverse of root of secant square theta ಏನಾಗುತ್ತೆ ಇವಾಗ secant theta ಆಗುತ್ತೆ. secant theta minus 1 divided by tan theta. secant theta minus 1 divided by tan theta. ಅರೆ ಹೆಂಗ್ ಸಿಂಪ್ಲಿಫೈ ಮಾಡೋದು ಅಂತ ಅನ್ಕೊಂಡಾಗ, ಸೊ ಇಲ್ಲಿ ಬಂದು ನಾವು ಯೂಶುವಲಿ ಸ್ಟಕ್ ಆಗುತ್ತೆ. ಸೊ ಅವಾಗ ಏನ್ ಮಾಡಿ, secant theta ನ 1 by cos theta ಅಂತ ಬರ್ಕೊಳ್ಳಿ, ಏನಾಗಬಹುದು ಅಂತ ಗೊತ್ತಾಗುತ್ತೆ. ಸೊ tan inverse of secant theta can be written as 1 by cos theta minus 1 ಆಯ್ತು. ಸೊ ಇಲ್ಲಿ ಡಿನಾಮಿನೇಟರ್ cos ಬರ್ತಿದೆ ಅಂತಂದ್ರೆ ಇಲ್ಲೂ ಡಿನಾಮಿನೇಟರ್ cos ಬರುತ್ತೆ. ಯಾಕೆ, tan theta can be written as sin theta divided by cos theta. ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ ನೋಡಿ, tan inverse of cos theta ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ 1 minus cos theta divided by cos theta whole divided by sin theta by cos theta. ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಇವಾಗ ಈಸಿ ನೋಡಿ, cos theta ಮತ್ತೆ cos theta ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂತದ್ದು tan inverse of 1 minus cos theta divided by sin theta. ಸೊ ದಯವಿಟ್ಟು ಫಸ್ಟ್ ಇಯರ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡಿರ್ತೀರ ನೀವು. ಈ ಫಾರ್ಮುಲಾಸ್ ಅನ್ನು ಯೂಸ್ ಮಾಡ್ಕೊಂಡು ಆ ಫಾರ್ಮುಲಾಸ್ ಅನ್ನು ನೆನ್ಪು ಮಾಡ್ಕೊಳ್ಳಿ. 1 minus cos theta ನ ನಾವು ಏನಂತ ಬರೀಬಹುದು ಅಂದ್ರೆ 2 sin square theta by 2 ಅಂತ ಬರೀತೀವಿ. 2 sin square theta by 2. Actually ಅದು 1 minus cos 2 theta is equal to 2 sin square theta. ಬಟ್ ಹಾಫ್ ಆಂಗಲ್ ಕನ್ವರ್ಟ್ ಆದಾಗ ಏನಾಗುತ್ತೆ 1 minus cos theta ಆಗುತ್ತೆ. ಸೊ sin theta ಏನಂತ ಬರೀಬಹುದು ನೋಡಿ, sin theta is equal to 2 sin theta by 2 into cos theta by 2. ಸೊ ವೆರಿ ಸಿಂಪಲ್. ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಈ ಎರಡು ಫಾರ್ಮುಲಾ ಇವಾಗ ಈ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ. ಸೊ tan inverse of 1 minus cos theta ಏನಂತ ಬರೀತೀವಿ, 2 sin square theta by 2 divided by. ಸೊ sin theta ಏನಿದೆ ಇಲ್ಲಿ ಇವಾಗ 2 sin theta by 2 into cos theta by 2. 2 sin theta by 2 into cos theta by 2. ಸೊ ಈಸಿಲಿ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಸೊ 1 sin theta by 2 ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂತದ್ದು ಇಲ್ಲಿ 1 sin theta by 2 divided by cos theta by 2. tan inverse of sin theta by 2 so divided by cos theta by 2. This complete term can be written as tan inverse of tan theta by 2. Tan inverse of tan theta by 2. Tan inverse of tan theta by 2 can be written as theta by 2. So now substitute the value of theta. Theta value is tan inverse x. It will become tan inverse x divided by 2. So very simple. So you concentrate ಮಾಡಬೇಕಾಗಿದ್ದ ಸ್ಟೆಪ್ ಇದು. So 1 minus cos theta divided by sin theta. ಅದಕ್ಕಿಂತ ಮುಂಚೆ so x is equal to tan theta ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋ ಸ್ಟೆಪ್ ಇಂಪಾರ್ಟೆಂಟ್. ಸೊ ಇದನ್ನ ಹೈಲೈಟ್ ಮಾಡ್ಕೊಳ್ಳಿ ನೋಟ್ಸ್ ಅಲ್ಲಿ. ಸೊ ನೀವು ಈ ತರ ಹೈಲೈಟ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ನಿಮಗೆ ವಾಪಸ್ ರೆಫರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ದಯವಿಟ್ಟು ವರ್ಕೌಟ್ ಮಾಡಿ. ಫಸ್ಟ್ ಸ್ಟೆಪ್ ಅಲ್ಲಿ ಇದನ್ನ x is equal to tan theta ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ಸೊ ಸಿಂಪ್ಲಿಫಿಕೇಶನ್ ಇರುತ್ತೆ. ಸಿಂಪ್ಲಿಫಿಕೇಶನ್ ನಿಮಗೆ ಸ್ವಲ್ಪ ಹೋಗ್ತಾ
ಅಂತಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಬಂದಂತ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಸ್ಟೆಪ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬಾ ಸಿಂಪಲ್ ಆಗಿದೆ. ಎಲ್ಲಾ ಪ್ರಾಬ್ಲಮ್ಸ್ ಕನ್ವರ್ಟ್ ಇಂಟು ಆರ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಸಿಂಪ್ಲೆಸ್ಟ್ ಫಾರ್ಮ್ ಅನ್ನೋದು 3 ಮಾರ್ಕ್ಸ್ ಗೆ ಸೊ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಂದಾದ್ರೂ ಕ್ವಶನ್ ಕೇಳ್ತಿರ್ತಾರೆ, ಅದಕ್ಕೋಸ್ಕರ ದಯವಿಟ್ಟು ಸೊ ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡುವಂತ ಪ್ರಾಬ್ಲಮ್ಸ್ ವರ್ಕ್ಔಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದಾವೆ. ಸೊ ಮಿಸ್ಲೇನಿಯಸ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅವನ್ನ ಸೊ ಸಿಇಟಿ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ, ಅಥವಾ ಸಮ್ ಟೈಮ್ಸ್ ಜೆಎಲ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಆ ಕ್ವಶನ್ ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಟಿಲ್ ದೆನ್ ಟೇಕ್ ಕೇರ್.